ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಸರ್ಕಾರ ಆಗಸ್ಟ್ 1ರಿಂದ ಪ್ರಮುಖ UPI ಆ್ಯಪ್ಗಳಾದ ಗೂಗಲ್ ಪೇ, ಫೋನ್ಪೇ, ಪೇಟಿಎಂಗಳಲ್ಲಿ ಮಹತ್ತರ ಬದಲಾವಣೆಯನ್ನು ಜಾರಿಗೆ ತರ್ತಾ ಇದೆ. ಮುಖ್ಯವಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡೋದ್ರಲ್ಲಿ ಕೆಲವು ನಿರ್ದಿಷ್ಟ ಷರತ್ತುಗಳು ವಿಧಿಸಿದೆ. ಹಾಗೂ ನೆಟ್ಫ್ಲಿಕ್ಸ್, ಅಮೆಜಾನ್ ಅಂತಹ ಆಟೋಪೇಗಳಲ್ಲೂ ಸಹ ಕೆಲವು ನಿಯಮಗಳನ್ನು ಜಾರಿಗೆ ತರ್ತಾ ಇದೆ. ಆ ನಿಯಮಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಹಾಗೂ ಇತರ UPI ಆ್ಯಪ್ಗಳಲ್ಲಿ ದೊಡ್ಡ ಬದಲಾವಣೆ ಬರ್ತಾ ಇದೆ. ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವ ಪ್ರತ್ಯೇಕ ಹೊಸ ಗೈಡ್ಲೈನ್ಗಳನ್ನು ಹೊರಡಿಸಿದೆ. ಹೌದು, ಜುಲೈ ತಿಂಗಳಲ್ಲಿ ಘೋಷಣೆಯಾಗಿದ್ದು ಆಗಸ್ಟ್ 1ರಿಂದ ಇವು ಜಾರಿಗೆ ಬರ್ತಿದ್ದಾವೆ. ಬ್ಯಾಲೆನ್ಸ್ ಚೆಕ್ ದಿನಕ್ಕೆ ಗರಿಷ್ಠ 50 ಬಾರಿ ಮಾತ್ರ. ಇದು ಎಲ್ಲರಿಗೂ ಶಾಕ್ ಕೊಟ್ಟಿರೋದು. ಏಕೆ ಅಂದರೆ ನಾವು ಅನೇಕ ಬಾರಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತೀವಲ್ಲ, ಕೆಲವರು ದಿನಕ್ಕೆ 10-15 ಬಾರಿ ನೋಡ್ತಾರೆ. ಇನ್ನು ಮುಂದೆ ಹೀಗೆ ಮಾಡೋಕ್ಕಾಗಲ್ಲ. ಏಕೆಂದರೆ ಹೊಸ ನಿಯಮದ ಪ್ರಕಾರ ದಿನಕ್ಕೆ ಕೇವಲ 50 ಬಾರಿ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು. ಇದರ ಹಿಂದಿರುವ ಉದ್ದೇಶ ಏನೆಂದರೆ ಸರ್ವರ್ ಮೇಲೆ ಆಗುವ ಒತ್ತಡ ಕಡಿಮೆ ಮಾಡೋದು. ಫೋನ್ಪೇ ಅಥವಾ ಗೂಗಲ್ ಪೇ ಓಪನ್ ಮಾಡಿ ಬ್ಯಾಲೆನ್ಸ್ ನೋಡೋಕ್ಕೆ ಆ್ಯಡ್ ಮಾಡೋದು ಕಡಿಮೆ ಆಗಬೇಕು ಅಂತ. ಲಿಂಕ್ ಮಾಡಿದ ಖಾತೆಗಳ ಡೀಟೇಲ್ಸ್ ದಿನಕ್ಕೆ 25 ಬಾರಿ ಮಾತ್ರ ನೋಡಬೇಕು. ಈಗ ನೀವು ಫೋನ್ಪೇ ಆ್ಯಪ್ನೊಳಗೆ ಹೋಗಿ ಯಾವ ಖಾತೆಗಳನ್ನು ಲಿಂಕ್ ಮಾಡಿದ್ದೀರೋ ಅದನ್ನು ಚೆಕ್ ಮಾಡೋದು ದಿನಕ್ಕೆ 25 ಬಾರಿ ಮಾತ್ರ ಸಾಧ್ಯ. ಹಿಂದೆಯೂ ಈ ಬಗ್ಗೆ ಲಿಮಿಟ್ ಇರಲಿಲ್ಲ. ಆಟೋ ಪೇ ಕೂಡ ಟೈಮ್ ಲಿಮಿಟ್ನೊಳಗೆ ಮಾತ್ರ. ಇದೀಗ ನೀವು ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್, ಮ್ಯೂಚುವಲ್ ಫಂಡ್ಸ್ ಅಥವಾ EMI ಪಾವತಿಗೆ ಆಟೋ ಪೇ ಬಳಸಿದರೆ ಇನ್ನು ಮುಂದೆ ಅವು ನಿರ್ದಿಷ್ಟ ಸಮಯಕ್ಕೆ ಮಾತ್ರ ಆಗುತ್ತೆ. ಹೌದು, 3 ಟೈಮ್ ವಿಂಡೋ ಮಾತ್ರ. ಬೆಳಗ್ಗೆ 10 ಗಂಟೆ ಮುಂಚೆ, ಮಧ್ಯಾಹ್ನ 1ರಿಂದ 5 ಗಂಟೆ, ಸಂಜೆ 5 ಗಂಟೆ ಒಳಗೆ ಹಾಗೂ ರಾತ್ರಿ 9:30 ನಂತರ. ಸೊ ನೀವು ಈ ಟೈಮಲ್ಲಿ ಮಾತ್ರ ಪೇ ಮಾಡೋಕ್ಕಾಗುತ್ತೆ ನೀವು. ಇದರ ಉದ್ದೇಶವು ಸರಳ ಪೀಕ್ ಅವರ್ಸ್ನಲ್ಲೂ ಸರ್ವರ್ ಮೇಲೆ ಬರೋ ಒತ್ತಡ ಕಡಿಮೆ ಮಾಡೋದು. ಪಾವತಿ ಫೇಲ್ ಆದ ದಿನಕ್ಕೆ ಕೇವಲ 3 ಬಾರಿ ಮಾತ್ರ ಸ್ಟೇಟಸ್ ಚೆಕ್. ಈಗ ಹೌದು, ನೀವು ಪಾವತಿ ಮಾಡಿರೋದು ಫೇಲ್ ಆಯಿತಾ ಇಲ್ಲವಾ ಎಂದು ನೋಡೋಕ್ಕೆ ದಿನಕ್ಕೆ ಕೇವಲ 3 ಬಾರಿ ಮಾತ್ರ ಅವಕಾಶ. ಜೊತೆಗೆ ಮೊದಲ ಚೆಕ್ ಹಾಗೂ ಎರಡನೇ ಚೆಕ್ ನಡುವೆ ಕನಿಷ್ಠ 90 ಸೆಕೆಂಡ್ ತಡೆ ಇರಬೇಕು. ಇದರಿಂದ ಮೋಸ ಅಥವಾ ಸರ್ವರ್ ಮೇಲೆ ಆಗ್ತಿರೋ ಲೋಡನ್ನು ಕಡಿಮೆ ಮಾಡೋದು ಅನ್ನೋದೇ ಇದರ ಗುರಿ. ರಿಸೀವರ್ ಹೆಸರು ತೋರಿಸುವ ವ್ಯವಸ್ಥೆ ಇನ್ನು ಮುಂದೆ ಕಡ್ಡಾಯ. ಈ ಹೊಸ ನಿಯಮ ಜುಲೈ 1ರಿಂದ ಜಾರಿಯಲ್ಲಿದೆ. ಆದರೆ ಹಲವರು ಇದರ ಬಗ್ಗೆ ತಿಳಿಯಿಲ್ಲ. ನೀವು ಯಾರಿಗಾದರೂ ಪಾವತಿ ಮಾಡ್ತಾ ಇದ್ದರೆ ಮೊದಲು ಅವರ ಹೆಸರು ನಿಮ್ಮ ಮೊಬೈಲ್ನಲ್ಲೇ ತೋರಿಸುತ್ತದೆ. ಇದು ನಿಖರ ಪಾವತಿಗೆ ಸಹಾಯ ಮಾಡುತ್ತದೆ. ತಪ್ಪು ಖಾತೆಗೆ ಹಣ ಮೊದಲು ರಿವರ್ಸ್ ಆಗೋದು ತುಂಬ ಕಷ್ಟ. ಪಾವತಿ ರಿವರ್ಸ್ಗೂ ನಿಯಮ ಇದೆ. ಹಾಗಂದರೆ ನೀವು ದಿನಕ್ಕೊಮ್ಮೆ ಹಣ ತಿರುಗಿಸಬೇಕು ಅನಿಸ್ತಾ ಇದ್ದರೆ ಎಚ್ಚರ. 30 ದಿನದ ಒಳಗೆ ನೀವು ಕೇವಲ 10 ಬಾರಿ ಮಾತ್ರ ಪಾವತಿ ರಿವರ್ಸ್ ಮಾಡಬಹುದು. ಮೊದಲ ಒಬ್ಬ ವ್ಯಕ್ತಿಗೆ ಕಂಪನಿಗೆ 5 ಬಾರಿ ಮಾತ್ರ ಅವಕಾಶ. API ಬದಲಾವಣೆ. ಬ್ಯಾಂಕು ಆ್ಯಪ್ಗಳಿಗೂ ಹೊಸ ಹೊಣೆ. ಬ್ಯಾಂಕುಗಳು ಫೋನ್ಪೇ, ಗೂಗಲ್ ಪೇ ಮುಂತಾದ ಆ್ಯಪ್ ಬಳಕೆ ಮಾಡುವ ತಂತ್ರದಲ್ಲಿ ಬದಲಾವಣೆ ಮಾಡಬೇಕು. ಇದರ ಅಡಿಯಲ್ಲಿ ಎಲ್ಲ ಪಾವತಿಗಳು ಹೆಚ್ಚು ಸುರಕ್ಷಿತವಾಗಿರಬೇಕು, ಎಲ್ಲ ಇನ್ಫಾರ್ಮೇಷನ್ಸ್ ಎನ್ಕ್ರಿಪ್ಟ್ ಆಗಿರಬೇಕು ಅಂತ. ಉಪಯುಕ್ತ ಟಿಪ್ಗಳು. ಈ ಹೊಸ ನಿಯಮಗಳಲ್ಲಿ ನಾವೆಲ್ಲ ಅಡಪಟಕೆಯಾಗಿರೋದು ಮುಖ್ಯ. ಇದಕ್ಕಾಗಿ ನೀವು ಇವತ್ತಿಂದಲೇ ಈ 10 ಸರಳ ಕ್ರಮವನ್ನು ಅನುಸರಿಸಬೇಕು. ಬ್ಯಾಂಕ್ ಬ್ಯಾಲೆನ್ಸ್ ಪದೇ ಪದೇ ಚೆಕ್ ಮಾಡುವುದು ಬೇಡ. ಆಟೋ ಪೇ ಟೈಮ್ ಒಳಗೆ ಎಚ್ಚರ. ಪಾವತಿ ಫೇಲ್ ಆಯ್ತಾ ಅಂತ ನೋಡೋದು ದಿನಕ್ಕೆ 3 ಬಾರಿ ಮಾತ್ರ. ಕೇವಲ ಪೀಕ್ ಅವರ್ಸ್ ಹೊರತುಪಡಿಸಿ ಹಣ ಪಾವತಿಸಿ. ಯಾವುದೇ ಪಾವತಿ ಮಾಡುವ ಮೊದಲು ಹೆಸರು ಚೆಕ್ ಮಾಡಿ. ಅಂತಿಮವಾಗಿ, ಇದು ಏಕೆ ಮುಖ್ಯ? UPI ಈಗ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಆದರೆ ಇದರ ದುರುಪಯೋಗವಾಗುವುದು ಮೋಸಗಾರರು ಇದರ ಹಿಂದೆ ತಲೆ ಹೊರೆಯುವುದು ಎಲ್ಲ ಬೆಳವಣಿಗೆಗಳಲ್ಲಿ ಇದೆ. ಇಂತಹ ನಿಯಮಗಳ ಜಾರಿಗೆ ಒಂದು ದೊಡ್ಡ ಉದ್ದೇಶ ಜನಸಾಮಾನ್ಯರ ಹಣ, ಖಾತೆ ವ್ಯವಹಾರಗಳು ಸುರಕ್ಷಿತವಾಗಿರಲಿ ಎಂಬುದು.